ಹಲೋ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಗುಡ್ ಈವ್ನಿಂಗ್. ಈಗ ಕುವೈತಲ್ಲಿ ಟೈಮ್ ಆಗ್ತಾ ಇದೆ 6:40. ಸೊ ನೋಡ್ರಿ, 6:40 ಚಳಿಗಾಲದಲ್ಲಿ ಕುವೈತ್ನಲ್ಲಿ ಕತ್ಲಾಗಿದೆ ಇಷ್ಟು ಜಲ್ದಿ ಅಂಥೇಳಿ. ಸುಮಾರು 5-5:30 ಸುಮಾರು ಅಂದರೆ ಕತ್ಲಾಗ್ಬಿಡುತ್ತೆ, ಸೂರ್ಯ ಮುಳುಗಿರುತ್ತೆ ಅಲ್ಲಿ ಈವ್ನಿಂಗ್ ಟೈಮಲ್ಲಿ. ಮೇನ್ ಚಳಿಗಾಲದಲ್ಲಿ ಅಷ್ಟೇ. ಬಿಸಿಲುಗಾಲ ಬಂತಂದರೆ ಮತ್ತೆ 7 ಗಂಟೆ ತನಕನೂ ನಿಮಗೆ ಸೂರ್ಯ ಕಾಣ್ತಾನೆ. ಬಟ್ ಚಳಿಗಾಲದಲ್ಲಿ ಜಲ್ದಿ ಮುಳುಗ್ತಾನೆ. ಸೊ ಇವತ್ತು ನಾನು ಈಗ ಈವ್ನಿಂಗ್ ಆಗಿದೆ. ಈಗ ನಮ್ಮ ಸರದು ಇವರು ಚಳಿಗಾಲದಲ್ಲಿ ಏನು ಮಾಡ್ತಾರಂದರೆ, ಇವ್ರದ್ದು ಮಸ್ತ್ ದೊಡ್ಡ ಗಾರ್ಡನ್ ಇದೆ ನಮ್ಮ ಸರ್ ಅವ್ರದ್ದು. ಸೊ ಅವ್ರ ಗಾರ್ಡನ್ನಲ್ಲಿ ಟೆಂಟ್ ಹಾಕ್ಕೊಂಡಿದ್ದಾರೆ. ಟೆಂಟ್ನಲ್ಲಿ ಆರಾಮ್ ಕುಂದಿರ್ತಾರೆ. ಸೊ ಅವ್ರಿಗೆ ಬೆಚ್ಚಗಿರ್ಬೇಕಂತ ಹೇಳಿ ನಮಗೆ ಇಂಥ ಕೆಲಸಗಳು ಹಚ್ತಾರೆ. ಇದನ್ನೆಲ್ಲ ರೆಡಿ ಮಾಡಿ ಕೊಡಬೇಕಿರುತ್ತೆ ಅವ್ರಿಗೆ. ಸೊ ನೋಡಿ, ಈ ಥರ ಅವ್ರಿಗೆ ಬೆಂಕಿ ಮಾಡಿಕೊಡ್ಬೇಕು. ಈ ಥರ ಬೆಂಕಿ ಕೊಟ್ಟ ತಕ್ಷಣ ಅವ್ರಿಗೆ ಒಳಗಡೆ ತೊಗೊಂಡು ಕೊಡಬೇಕು. ಆರಾಮ್ ಕಾಯಿಸ್ಕೊಂಡು ಕೂತ್ಬಿಡ್ತಾರೆ ಅವರು ಮನೇಲಿ ಕುಂದ್ರಲ್ಲ. ಚಳಿಗಾಲ ಆಯ್ತಂದರೆ ಮನೆ ಹೊರಗಡೆ ಇರ್ತಾರೆ. ಅದೇ ಬಿಸಿಲುಗಾಲ ಆಯ್ತಂದರೆ ಮನೆಯಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಬಟ್ ಚಳಿಗಾಲ ಬಂತಂದರೆ ಹೊರಗಡೆ ತಿರುಗಾಡೋದು ಭಾಳ ಇರುತ್ತೆ. ಮತ್ತು ಈ ಥರ ಬೆಂಕಿ ಹಚ್ಕೊಂಡು ಆರಾಮ್ ಟೆಂಟ್ ಹಾಕ್ಕೊಂಡು ಪೂರ್ತಿ ಫ್ಯಾಮ್ಲಿಗೆ ಗೆಟ್ ಟುಗೆದರ್ ಥರ ಮಾಡ್ತಾರೆ. ಅವ್ರ ಫ್ಯಾಮ್ಲಿ ಕೂಡ ಬರ್ತಾರೆ, ರಿಲೇಷನ್ಸ್ ಕೂಡ ಬರ್ತಿರ್ತಾರೆ. ಒಂದೊಂದು ಸಲ ಇವರಷ್ಟೇ ಕುಂದಿರ್ತಾರೆ. ಸೊ ಇದು ನೋಡಿ ಕುವೈತಿನ ಈವ್ನಿಂಗ್ ಲೈಫ್. ನೋಡ್ಬೋದು, ಮಳೆ ಕೂಡ ಬರ್ತಾ ಇದೆ. ಹನಿ ಬೀಳ್ತಾ ಇದೆ, ಅಷ್ಟೇನು ಜೋರಿಲ್ಲ. ಬಟ್ ಮಳೆ ಕೂಡ ಸ್ಟಾರ್ಟ್ ಇದೆ. ಚಳಿಗಾಲದಲ್ಲಿ ಮೇನ್ ಮಳೆ ಕೂಡ ಬರುತ್ತೆ, ಪೂರ್ತಿ ಚಳಿ ಕೂಡ ಆಗ್ತಾ ಇರುತ್ತೆ. ಈಗ ಟೆಂಪ್ರೇಚರ್ ಬಂದುಬಿಟ್ಟು ಸುಮಾರು 13-14% ಇದೆ. ಅಷ್ಟು ಥಂಡಿದೆ ಇಲ್ಲಿ. ಈಗ ಜಸ್ಟ್ ಸ್ಟಾರ್ಟಿಂಗ್ ಇದು ಚಳಿಗಾಲದ್ದು. ಇನ್ನೊಂದು ಸ್ವಲ್ಪ ದಿನ ಆದ ಕೂಡಲೇ ಡೈರೆಕ್ಟ್ 1 ಡಿಗ್ರಿ 2 ಡಿಗ್ರಿ ಸೆಲ್ಸಿಯಸ್ ಮಟ್ಟ ಹೋಗುತ್ತೆ. ಅಷ್ಟು ಚಳಿಗಾಲ ಆಗುತ್ತೆ ಇಲ್ಲಿ. ಇದು ಓನ್ಲಿ ಡಿಸೆಂಬರ್ ಸ್ಟಾರ್ಟಿಂಗ್ ಇದು. ಸೊ ಸಿಗೋಣ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಕನ್ನಡಿಗರೇ ಯಾರ್ಯಾರು ಇದ್ರೆ ನೋಡಿ, ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಕುವೈತ್ ಲೈಫ್ ಬಗ್ಗೆ ನಾನು ನಿಮ್ಗೆ A to Z ಎಲ್ಲ ಹೇಳ್ತಾ ಇರ್ತೀನಿ, ಇನ್ಫಾರ್ಮೇಷನ್ಸ್ ಕೂಡ ಕೊಡ್ತಾ ಇರ್ತೀನಿ. ಮತ್ತು ಹೊಸದಾಗಿ ಯಾರು ಹೊರಗಡೆ ಗಲ್ಫ್ ಕಂಟ್ರಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಅವ್ರಿಗೂ ಕೂಡ ನಿಮಗೂ ಕೂಡ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋಸ್. ಕುವೈತ್ನಲ್ಲಿ ಬಂದ ಕೂಡಲೇ ಹೇಗಿರುತ್ತೆ, ವಾತಾವರಣ ಹೇಗಿರುತ್ತೆ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಮತ್ತೆ ಸಿಗೋಣ ಗೈಸ್ ಎಲ್ಲರೂ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.